ಮಿತ್ರರೇ ನಮಸ್ಕಾರ. ನೀವು ವೇದಿಕೆಯ ಮೇಲೆ ನಿಂತ ಕ್ಷಣ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದೆಯೇ? ಕೈಗಳಲ್ಲಿ ಬೆವರು ಬರುತ್ತಿದೆಯೇ? ಮಾತು ಬಾಯಿಗೆ ಬರದೆ ನಿಂತು ಹೋಗುತ್ತಿದೆಯೇ? ಎಲ್ಲರ ಮುಂದೆ ಮಾತನಾಡುವುದಕ್ಕೆ ಹೆದರುವುದು ಲಜ್ಜೆಯ ವಿಷಯವಲ್ಲ, ಆದರೆ ಅದನ್ನು ಗೆಲ್ಲುವುದು ಒಂದು ನಿರ್ಧಾರ. ನೀವು ಒಬ್ಬರಲ್ಲ, ಪ್ರಪಂಚದ 75% ಜನರಿಗೆ ಸ್ಟೇಜ್ ಫಿಯರ್ ಇದೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಭಯ ಇರುವವರು ಯಶಸ್ವಿಯಾಗೋದಿಲ್ಲ ಅಂದರೆ ಅದು ತಪ್ಪು. ಭಯವನ್ನು ನಿಯಂತ್ರಿಸುವವರು ಮಾತ್ರ ಯಶಸ್ವಿಯಾಗುತ್ತಾರೆ. ಸ್ಟೇಜ್ ಫಿಯರ್ ಅಂದರೇನು? ಸ್ಟೇಜ್ ಫಿಯರ್ ಅಂದರೆ ನಮ್ಮ ಮೆದುಳು ಡೇಂಜರ್ ಎಂದು ತಪ್ಪಾಗಿ ಸಿಗ್ನಲ್ ಕೊಡುವುದು. ನಮ್ಮ ಬ್ರೇನ್ಗೆ 100 ಜನ ಕೂರುವ ಆಡಿಯನ್ಸ್ ಕಾಡಿನಲ್ಲಿ ಹುಲಿ ಎದುರು ನಿಂತ ಹಾಗೆ ಅನಿಸುತ್ತದೆ. ಮೊದಲಿಗೆ ಒಂದು ಸತ್ಯವೇನೆಂದರೆ, ಲೋಕದಲ್ಲಿನ ಅನೇಕ ಜನರಿಗೆ ಜನರ ಮುಂದೆ ಮಾತನಾಡುವುದು ದೊಡ್ಡ ಭಯ. ಅದರರ್ಥ ನೀವು ದುರ್ಬಲ ಅಲ್ಲ. ಭಯ ಮಾನವನ ಸಹಜ ಗುಣ. ಭಯ ಇರುವುದೇ ಸಮಸ್ಯೆಯಲ್ಲ, ಭಯವನ್ನು ನಿಯಂತ್ರಿಸದಿರುವುದೇ ಸಮಸ್ಯೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳಲಿರುವ ವಿಷಯ ಸ್ಟೇಜ್ ಫಿಯರ್ ಎಂದರೆ ವೇದಿಕೆ ಭಯವನ್ನು ದೂರ ಮಾಡುವ 5 ಸೂತ್ರಗಳು. ಸೂತ್ರ 1, ಸಿದ್ಧತೆ ಎಂದರೆ ಶಕ್ತಿ. ಆತ್ಮವಿಶ್ವಾಸ ಅದೃಷ್ಟದಿಂದ ಬರುವುದಿಲ್ಲ, ಅದು ಸಿದ್ಧತೆಯಿಂದ ಬರುತ್ತದೆ. ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. 3 ಮುಖ್ಯ ಅಂಶಗಳನ್ನು ಮಾತ್ರ ಆರಿಸಿಕೊಳ್ಳಬೇಕು. ಸಂಪೂರ್ಣ ಭಾಷಣವನ್ನು ಕಂಠಪಾಠ ಮಾಡಬೇಡಿ. ಮುಖ್ಯ ರೂಪರೇಖೆ ನೆನಪಿಟ್ಟರೆ ಸಾಕು. ಮೆದುಳು ಸ್ವಾಭಾವಿಕವಾಗಿ ಮುಂದುವರಿಸುತ್ತದೆ. ಅಭ್ಯಾಸದ ರಹಸ್ಯ: ಕನ್ನಡಿ ಮುಂದೆ ನಿಂತು ಅಭ್ಯಾಸ ಮಾಡಿ. ಮೊಬೈಲ್ನಲ್ಲಿ ನಿಮ್ಮ ಮಾತನ್ನು ಚಿತ್ರೀಕರಿಸಿ. ನಿಮ್ಮ ಧ್ವನಿ ವೇಗ, ದೇಹ ಭಾಷೆಯನ್ನು ಗಮನಿಸಿ, ಅಂದರೆ ಬಾಡಿ ಲ್ಯಾಂಗ್ವೇಜ್. ಅಭ್ಯಾಸವಿಲ್ಲದೆ ಆತ್ಮವಿಶ್ವಾಸ ಬರುವುದಿಲ್ಲ. ಅಭ್ಯಾಸ ಮಾಡಿದರೆ ವೇದಿಕೆ ನಿಮ್ಮ ಸ್ನೇಹಿತನಾಗುತ್ತದೆ. ಸೂತ್ರ 2, 10 ಕ್ಷಣಗಳ ನಿಯಮ. ವೇದಿಕೆಗೆ ಹೋದ ಕೂಡಲೇ ಮಾತು ಪ್ರಾರಂಭಿಸಬೇಡಿ. ಮೊದಲ 10 ಕ್ಷಣಗಳು ಮೃದುವಾಗಿ ನಗಿರಿ, ಸಭಿಕರನ್ನು ನೋಡಿ, ಆಳವಾಗಿ ಉಸಿರೆಳೆಯಿರಿ. ಈ 10 ಕ್ಷಣಗಳು ನಿಮ್ಮ ನಿಯಂತ್ರಣವನ್ನು ಸ್ಥಾಪಿಸುತ್ತವೆ. ಉಸಿರಾಟ ವಿಧಾನ: ಭಯ ಬಂದಾಗ ಉಸಿರಾಟ ವೇಗವಾಗುತ್ತದೆ. ಸರಳ ವಿಧಾನವೇನೆಂದರೆ 4 ಕ್ಷಣ ಉಸಿರೆಳೆದು, 4 ಕ್ಷಣ ಹಿಡಿದು, 4 ಕ್ಷಣ ಹೊರಬಿಡಿ. ಇದನ್ನು 2-3 ಬಾರಿ ಮಾಡಿ. ಮನಸ್ಸು ಶಾಂತವಾಗುತ್ತದೆ. ಸೂತ್ರ 3, ಸಭಿಕರು ನಿಮ್ಮ ವಿರೋಧಿಗಳು ಅಲ್ಲ. ನಾವು ಯೋಚಿಸುವುದು ಜನರು ನಮ್ಮ ತಪ್ಪು ಹುಡುಕುತ್ತಾರೆ, ಆದರೆ ಸತ್ಯವೇನು? ಸಭಿಕರು ನಿಮ್ಮ ಮಾತು ಕೇಳಲು ಬರುತ್ತಾರೆ. ಅವರು ನಿಮ್ಮ ಯಶಸ್ಸನ್ನೇ ಬಯಸುತ್ತಾರೆ. ನೀವು ಸಣ್ಣ ತಪ್ಪು ಮಾಡಿದರೂ ಅದು ಕೆಲವೇ ಕ್ಷಣಗಳಲ್ಲಿ ಮರೆತು ಹೋಗುತ್ತದೆ. ಕಣ್ಣು ಸಂಪರ್ಕದ ಮಹತ್ವ: ನೆಲದ ಕಡೆ ನೋಡಬೇಡಿ. ಒಬ್ಬ ವ್ಯಕ್ತಿಯ ಕಡೆ 3-4 ಕ್ಷಣ ನೋಡಿ, ನಂತರ ಮತ್ತೊಬ್ಬರ ಕಡೆ ತಿರುಗಿ ನೋಡಿ. ಇದು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ, ಸಭಿಕರ ಜೊತೆ ನಂಟು ಕಟ್ಟುತ್ತದೆ. ಸೂತ್ರ 4, ನಿಧಾನವಾಗಿ ಮಾತಾಡಿ, ವಿರಾಮ ಕೊಡಿ. ಭಯ ಇದ್ದಾಗ ನಾವು ವೇಗವಾಗಿ ಮಾತನಾಡುತ್ತೇವೆ. ನಿಧಾನವಾಗಿ ಮಾತನಾಡಿ. ಸರಿಯಾದ ಜಾಗದಲ್ಲಿ ವಿರಾಮ ಕೊಡಿ. ವಿರಾಮ ಎಂದರೆ ಮೌನವಲ್ಲ, ವಿರಾಮ ಎಂದರೆ ಶಕ್ತಿ. ಮುಖ್ಯ ವಿಚಾರ ಹೇಳಿದ ನಂತರ 2 ಕ್ಷಣ ನಿಲ್ಲಿ. ಪ್ರಭಾವ ದ್ವಿಗುಣವಾಗುತ್ತದೆ. ಬಲವಾದ ಆರಂಭ: ಭಾಷಣದ ಆರಂಭ ಪ್ರಭಾವಶಾಲಿಯಾಗಿರಬೇಕು. ಉದಾಹರಣೆ, ನೀವು ಯಾವಾಗಲಾದರೂ ಭಯದಿಂದ ಒಂದು ಅವಕಾಶವನ್ನು ಕಳೆದುಕೊಂಡಿದ್ದೀರಾ? ಪ್ರಶ್ನೆ ಕೇಳಿದರೆ ಸಭಿಕರು ತಕ್ಷಣವಾಗಿ ಮನಸ್ಸು ಕೇಂದ್ರೀಕರಿಸುತ್ತಾರೆ. ಸೂತ್ರ 5, ಸಣ್ಣ ಆರಂಭ: ಒಮ್ಮೆಲೆ 100 ಜನರ ಮುಂದೆ ಹೋಗಬೇಡಿ. ಸಣ್ಣ ಮಟ್ಟದಲ್ಲಿ ಆರಂಭಿಸಿ. 3 ಸ್ನೇಹಿತರ ಮುಂದೆ, ಮನೆಯ ಕಾರ್ಯಕ್ರಮದಲ್ಲಿ, ಕಚೇರಿ ಸಭೆಯಲ್ಲಿ. ಸಣ್ಣ ಯಶಸ್ಸುಗಳು ದೊಡ್ಡ ಆತ್ಮವಿಶ್ವಾಸಕ್ಕೆ ದಾರಿ ಮಾಡಿಕೊಡುತ್ತವೆ. ತಪ್ಪು ಮಾಡಿದರೆ ಏನು ಮಾಡಬೇಕು? ಮಾತು ಮರೆತಿರಾ? 1 ಸಲ ನಕ್ಕಿರಿ. 1 ಕ್ಷಣ ಎಂದು ಹೇಳಿ ಸ್ವಲ್ಪ ನೀರು ಕುಡಿಯಿರಿ, ಮತ್ತೆ ಮುಂದುವರೆಸಿರಿ. ನಿಜವಾದ ಮನಸ್ಸು ಜನರಿಗೆ ಇಷ್ಟವಾಗುತ್ತದೆ. ಪೂರ್ಣತೆ ಗುರಿಯಲ್ಲ, ನೈಜತೆ ಗುರಿ. ಭಯವನ್ನು ಶಕ್ತಿಯಾಗಿ ಪರಿವರ್ತಿಸಿ. ಭಯ ಬಂದಾಗ ದೇಹದಲ್ಲಿ ಹೆಚ್ಚುವರಿ ಚೈತನ್ಯ ಉಂಟಾಗುತ್ತದೆ. ಅದನ್ನು ದುರ್ಬಲತೆಯಂತೆ ನೋಡಬೇಡಿ, ಅದನ್ನು ಶಕ್ತಿಯಂತೆ ಬಳಸಿ. ಅದೇ ಚೈತನ್ಯ ನಿಮ್ಮ ಧ್ವನಿಗೆ ಬಲ ನೀಡುತ್ತದೆ. ಸಾರ್ವಜನಿಕವಾಗಿ ಮಾತನಾಡುವ ಕೌಶಲ್ಯದ ಮಹತ್ವ: ವೇದಿಕೆಯ ಮೇಲೆ ಮಾತನಾಡುವ ಸಾಮರ್ಥ್ಯ ಇದ್ದರೆ ವೃತ್ತಿಯಲ್ಲಿ ಬೆಳವಣಿಗೆ, ನಾಯಕತ್ವ ಗುಣ, ಗೌರವ ಮತ್ತು ಪ್ರಭಾವ. ನಿಮ್ಮ ಧ್ವನಿ ನಿಮ್ಮ ಗುರುತು. ಕೊನೆಯದಾಗಿ ಹೇಳುವುದೇನೆಂದರೆ, ಇವತ್ತು ಒಂದು ನಿರ್ಧಾರ ಮಾಡಿ. ಇಂದು ನಿಮ್ಮೊಳಗೆ ಒಂದು ವಚನ ಮಾಡಿ: ವೇದಿಕೆ ಭಯ ನನ್ನನ್ನು ನಿಯಂತ್ರಿಸಲ್ಲ, ನಾನೇ ಅದನ್ನು ಜಯಿಸುವೆ. ಕನಿಷ್ಠ ಒಮ್ಮೆಯಾದರೂ
ಎಲ್ಲರ ಮುಂದೆ ಮಾತನಾಡಲು ಸಿದ್ಧರಾ? ನಿಮ್ಮ ಮೊದಲ ಹೆಜ್ಜೆ ಯಾವಾಗ? ಕಾಮೆಂಟ್ನಲ್ಲಿ ತಿಳಿಸಿ. ಜ್ಞಾಪಕದಲ್ಲಿಡಿ, ವೇದಿಕೆಯ ಮೇಲೆ ನಿಂತಾಗ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಪ್ರಭಾವ ಬೀರುವ ವ್ಯಕ್ತಿ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.